ಗೋಪಿಗುಂಟೆ ಗ್ರಾಮದಲ್ಲಿ ಈಗಾಗಲೇ ಬಹಳ ಸ್ವಚ್ಛತೆ ಮಾಡಲಿಕ್ಕೆ ಉದ್ಘಾಟನೆ ಮಾಡಿದ್ವಿ. ಬಡಮಾರ್ನಹಳ್ಳಿ ಪರ್ಕೆ ಮಂಜಣ್ಣರು ಬಂದು ಬಹಳಷ್ಟು ವ್ಯವಸ್ಥಿತವಾಗಿ ಪ್ರೇರಣೆಯನ್ನು ನೀಡಿದ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಹಳೆ ಮನೆಗಳನ್ನು ತೆರವುಗೊಳಿಸಿ ನಾವು ಬಹಳಷ್ಟು ವ್ಯವಸ್ಥಿತವಾಗಿ ಊರಲ್ಲಿ ಸ್ವಚ್ಛತೆ ಮಾಡ್ಕೊಂಡು ಬಂದಿದ್ದೀವಿ. ಈಗ ಏನು ಈ ಹೊಸ ಬಡಾವಣೆ PM ರಂಗನಾಥ್ ಸಾಹೇಬರು MLA ಆದಾಗ ಹೊಸ ಬಡಾವಣೆ ಅಂತ ಮಾಡಿಕೊಟ್ರು. ಈ ಹೊಸ ಬಡಾವಣೆಯಲ್ಲಿ ಅನೇಕ ಎಲ್ಲ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಹಾಲುಮತಸ್ಥರು, OBC ಎಲ್ಲರೂ ಕೂಡ ಇಲ್ಲಿ ಜೀವನವನ್ನು ಮಾಡ್ತಾರೆ. ಸುಮಾರು ಒಂದು 25ರಿಂದ 30 ಮನೆ ಇದ್ದಾವೆ. ಇಲ್ಲಿ ವಾಸ ಮಾಡಕ್ ಆಗದಲ್ಲೇ ಬಿಟ್ಟೋಗಿರುವಂತ ಅನೇಕ ಹಳೆ ಮನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಸೊ ಏನಾಗಿದೆ ಇಲ್ಲಿ ಅಂದ್ರೆ ಈ 4 ಓಣಿಗಳಲ್ಲಿಯೂ ಕೂಡ ಅತ್ಯಂತ ದುರ್ಗಮವಾದ ನಾವು ಗಿಡ ಮರ ಪೊದೆಗಳನ್ನ ಕಾಣ್ತಾ ಇದ್ವಿ. ಮಂಜಣ್ಣರಿಗೆ, ಬಡಮರನಹಳ್ಳಿ ಪರ್ಕೆ ಮಂಜಣ್ಣರಿಗೆ ಹೇಳಿದೆ ನಾನು, ಏನಂತ ಅಂತಂದ್ರೆ ಸರ್, ನಾವು ಇಲ್ಲಿ ಕ್ಲೀನ್ ಮಾಡಿದೀವಿ, ಹೊಸ ಬಡಾವಣೆ ಕ್ಲೀನ್ ಮಾಡಬೇಕು ಅಂದಾಗ ನಾನಿದ್ದೇನೆ, ನೀವು ಮಾಡಿ ಅನ್ನುವಂತ ಮಾತನ್ನ ಹೇಳಿ ನನಗೆ ಪ್ರೇರಣೆಯನ್ನ ನೀಡಿದ್ರು. ಸೊ ನಾನು ಇವತ್ತು ಮೊನ್ನೆ ದಿನನೂ ಕೂಡ ಪ್ರಹ್ಲಾದ್ರವರ ಮನೆ ಹಿಂಭಾಗದಲ್ಲಿ ಬಹಳಷ್ಟು ಜಂಗಲ್ ಇತ್ತು, ತೆಗೆಸಾಕ್ಸಿದೀವಿ. ಈಗ ಈ 4 ಇದರಲ್ಲೂ ಕೂಡ ಸ್ವಚ್ಛತೆಯನ್ನ ಮಾಡಿಸಿ ಈಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲರ ಮನೆಗಳಿಗೂ ವಿಷಜಂತುಗಳು ಹೋಗಿರುವುದನ್ನ ಅವರು ಹೇಳ್ತಾ ಇದ್ರು. ಸರ್, ನಮ್ಮ ಕೈಲಿ ಬದುಕಕ್ಕೆ ಆಗಲ್ಲ, ನಾವು ಮನೆ ಬಿಡೋ ಸ್ಥಿತಿ ಬಂದಿದೀವಿ ಅಂದಾಗ ನಮಗೆಲ್ಲೋ ನೋವಾಯ್ತು. ನಾವೇ ಸ್ವಂತ ಹಣವನ್ನ ಇಟ್ಕೊಂಡು ಇದೆಲ್ಲ ಜಂಗಲನ್ನು ತೆಗೆಸಿ ಕ್ಲೀನ್ ಮಾಡಿಸಿ ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮಾನ್ಯ ಚಿದಾನಂದ M. ಗೌಡರವರು ನಮ್ಮೂರಿನಲ್ಲಿ ಒಂದು ಸುಸಜ್ಜಿತವಾದ ಶಾಲಾ ಕೊಠಡಿಯನ್ನ ಕಟ್ಟಿಕೊಟ್ಟಿದ್ದಾರೆ. ಅದು ಆಂಗ್ಲ ಮಾಧ್ಯಮ ಶಾಲೆಯಾಗಿ ಪರಿವರ್ತನೆ ಆಗಿದೆ. ಅದನ್ನು ನೋಡಿ ನಾನೇ ಅವರು ಅಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಾವೇನಾದ್ರೂ ಊರಿಗೆ ಒಂದು ಸ್ವಲ್ಪ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಊರಿನ ಸ್ವಚ್ಛತೆಯನ್ನ, ಹಳೆ ಮನೆಗಳನ್ನ ಕ್ಲೀನ್ ಮಾಡುವಂಥದ್ದು, ಈ ಜಂಗಲನ್ನ ಹುಲ್ಲು ಕಟ್ಟು ಮಾಡಿಸುವಂಥದ್ದು, ಚರಂಡಿಯನ್ನ ಬಾಚಿಸುವಂಥದ್ದು, ಇದೆಲ್ಲ ಪರ್ಕೆ ಮಂಜಣ್ಣನವರು ದತ್ತು ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಸೊ ಸನ್ಮಾನ್ಯರು ಇವತ್ತು ನಮ್ಗೆ ಹೇಳಿದ್ದಕ್ಕೆ ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಜನ ಈಗ ನೆಮ್ಮದಿಯಾಗಿ ಬದುಕುವಷ್ಟು, ನಿರ್ಭಯವಾಗಿ ಮನೆಯಲ್ಲಿ ಮಲಗುವಷ್ಟು ಅದೆಲ್ಲ ಜಂಗಲ್ ಅದರದೇ ಸರ್. ಸ್ಕೂಲ್ ಬಿಲ್ಡಿಂಗ್ ಪಕ್ಕ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ಈ ಬಿಲ್ಡಿಂಗ್ ಎಲ್ಲ ತೆರವುಗೊಳಿಸಿ ವ್ಯವಸ್ಥೆ ಮಾಡಿದ್ದೀವಿ ಸರ್. ಇದು ಬಹಳಷ್ಟು ಕಲ್ಲುಗಳಿಂದ ಕೂಡಿತ್ತು. JCBಯಿಂದ ಮಾಡಬೇಕಾದ್ರೆ 4 ಗಂಟೆ ಕೆಲಸ ಮಾಡಿದ್ವಿ. ಇನ್ನು ಆ ಕಡೆಗೂ ಅಷ್ಟೇ ಬಹಳಷ್ಟು ಬಿಲ್ಡಿಂಗ್ಗಳು ಬಿದ್ದೋಗಿದ್ದು. ಇನ್ನೂ ಕೆಲವರು ಒಪ್ಪಿಲ್ಲ, ಅವ್ರು ಯಾವತ್ತು ಹೇಳ್ತಾರೆ ಅವತ್ತು ಅವನ್ನ ನೆಲಸಮ ಮಾಡ್ತೇವೆ. ಇದು ಗೋಪಿಗುಂಟೆ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಆದ್ಯತೆಯನ್ನು ಬಡಮಾರ್ನಹಳ್ಳಿ ಪರ್ಕೆ ಮಂಜಣ್ಣರ ಸಹಕಾರದೊಂದಿಗೆ ಇದೆಲ್ಲ ಮಾಡಿದ್ವಿ. ಇನ್ನೂ ಇದನ್ನೆಲ್ಲ ತೆರವುಗೊಳಿಸಬೇಕಾಯಿತು. ಇವರು ಏನು ಮಾಡಿದ್ದಾರೆ, ಗ್ರಾಮ ಪಂಚಾಯತಿ PDO ಸಾಹೇಬರು ಇದನ್ನ ಟ್ಯಾಕ್ಟ್ರಿ ಕೊಡ್ತೀನಿ ಅಂದ್ರೆ ಕೊಡಲಿಲ್ಲ. ಈ ಜಂಗಲು ಮತ್ತು ಇದೆಲ್ಲ ಹಾಗೆ ಬಿದ್ದಿದೆ. ಅದನ್ನ ಯಾವಾಗ ಎತ್ತಿಸ್ಬೇಕು ಗೊತ್ತಾಗ್ತಾ ಇಲ್ಲ. ನಾವು ಕೈಲಾದ ಮಟ್ಟಿಗೆ ಸ್ವಂತ ಹಣವನ್ನು ಇಟ್ಕೊಂಡು ಇದುವರೆಗೂ ಮಾಡಿದ್ದೀವಿ. ಈಗಾಗಲೇ ಬಹಳಷ್ಟು 35,000ಕ್ಕೂ ಹೆಚ್ಚು ಹಣ ಖರ್ಚು ಮಾಡಿದ್ವಿ. 5 ದಿನಗಳ ಕಾಲ ಹುಲ್ಲೊಡಿಸಿ ಚರಂಡಿಯನ್ನು ಕ್ಲೀನ್ ಮಾಡಿಸಿ ಅದಕ್ಕೆಲ್ಲವೂ ಕೂಡ ಇದನ್ನ ಹಾಕ್ಸಿದ್ದೀನಿ, ಬ್ಲೀಚಿಂಗ್ ಪೌಡರ್ ಹಾಕ್ಸಿದೀವಿ. ಕೆಲವು ಮನೆಗಳನ್ನು ನೆಲಸಮ ಮಾಡಿದ್ರ ಜೊತೆಗೆ ಜಂಗಲ್ ಅಂತ ತೆಗೆದು ಹೊರಗಡೆ ಹಾಕ್ಸಿದೀವಿ. ಮತ್ತೆ ಇನ್ನೂ ಕೆಲವು ಮನೆಗಳಿದಾವೆ, ಅವ್ರು ಒಪ್ಪಿಲ್ಲ. ಸೊ ಅವ್ರು ಯಾವಾಗ ಒಪ್ತಾರೋ ಅವತ್ತು ಅದನ್ನು ಕೂಡ ನೆಲಸಮ ಮಾಡಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದೀವಿ. ಪಕ್ಕದ ಇದೆಲ್ಲ ತೆರವುಗೊಳಿಸಿದೀವಿ. ಈಗ ಅವ್ರು ಹೇಳ್ತಾ ಇದಾರೆ, ಮನೆಯವರೇ ಬಂದು ತುಂಬಾ ಚೆನ್ನಾಗಿ ಮಾಡಿಸಿದಿರಿ ಸರ್, ನಿಮ್ಮ ಋಣ ಯಾಕೆ ತೀರ್ಸೋದು ಅಂತ. ನಮಗೆ ಋಣ ಬೇಡ, ನಾನೊಬ್ಬ ಊರಿನವನು, ನಾನು ಪರ್ಕೆ ಮಂಜಣ್ಣವರು, ಇನ್ನೂ ಯಾರ್ಯಾರು ಸಹಾಯ ಮಾಡ್ತಾರೆ ನೋಡಿ ವ್ಯವಸ್ಥಿತವಾಗಿ ಇನ್ನೂ ಸ್ವಚ್ಛತೆ ಮಾಡೋದಿದೆ ಬಹಳಷ್ಟು. ಈಗ ತಾತ್ಕಾಲಿಕವಾಗಿ ಇಷ್ಟು ಮಾಡಿದೀವಿ ಅನ್ನೋದನ್ನ ಹೇಳೋದಕ್ಕೆ ನಾನು ಇಷ್ಟ ಮೇಲೆ ಇಷ್ಟು ನೀಟಾಗಿ ಕಾಣುತ್ತೆ. ಇಲ್ಲಿ ದೊಡ್ಡ ಮರಗಳಿದ್ವು. ಈಗಾಗಲೇ ಜಂಗಲನ್ನು ತೆಗೆಸಿದ್ದೀನಿ. ದೊಡ್ಡ ಮರಗಳು ಕೂಡ ಬೇರು ಮನೆ ಒಳಭಾಗದಲ್ಲಿ ದೂರ ಮಟ್ಟದಲ್ಲಿತ್ತು, ತೆಗೆಸಿದ್ದೀನಿ. ಈಗ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಅವರು ಬಹಳ ಖುಷಿ ಪಟ್ಟರು. ಹೇಮರಾಜ್ ಅಂತ ಹೇಳಿ, ಹೇಮರಾಜು ಮನೆ ಅದು. ಇದು ನಮ್ಮ ಹಾಲುಮತಸ್ಥರ ಮನೆ. ಹೀಗೆ ಎಲ್ಲ ಜನಾಂಗದವರು ಕೂಡ ಇಲ್ಲಿ ಬಹಳಷ್ಟು ವ್ಯವಸ್ಥಿತವಾಗಿದ್ದಾರೆ. ಇಲ್ಲಷ್ಟು ಬಹಳಷ್ಟು ಗಲೀಜಿತ್ತು, ತೆಗೆಸಾಕ್ಸಿ ಈ ಒಂದು ಸ್ವಚ್ಛತೆಯನ್ನು ಮಾಡಿದಾಗ ಈ ರೀತಿ ಕಾಣ್ತಾ ಇದೆ. ತುಂಬಾ ಸಂತೋಷ ಆಗುತ್ತೆ ನಮಗಾದ್ರೂ ಕೂಡ ಈ ಕೆಲಸವನ್ನು ಮಾಡಿದ್ದಕ್ಕೆ ಅಂತ ಹೇಳ್ತಾ ತಮಗೆ ನಮಸ್ಕಾರ ಹೇಳಿ. ಇಲ್ಲಿ ಚಾವಡಿ ಇತ್ತು,
ಹಳೆ ಕಾಲದಲ್ಲಿ ಚಾವಡಿಯಲ್ಲಿ ಐನರು ವಾಸ ಮಾಡ್ತಾ ಇದ್ರು. ಈ ಕಡೆ ಸ್ಕೂಲ್ ಇತ್ತು. ಸ್ಕೂಲಿನ ಪಕ್ಕದಲ್ಲಿ ಮೇನ್ ದ್ವಾರ ಬಾಗಿಲಿತ್ತು, ಕೋಟೆ ದ್ವಾರ ಬಾಗಿಲು. ಯಾವತ್ತೇ ಕಾಯಿ ಹೊಡೆದ್ರು ಕೂಡ ಈ ವರದ ದೇವಿಗೆ ಲಕ್ಷ್ಮೀ ಉತ್ಸವವನ್ನು ಮಾಡೋ ಸಂದರ್ಭದಲ್ಲಿ ವರದ ದೇವಿಗೆ ಈಡುಕಾಯಿ ಒಡೆದು ಮುಂದಕ್ಕೆ ಹೋಗ್ತಾ ಇದ್ರು. ವರ ಕೊಡೋ ದೇವಿ ಅಂತೇಳಿ ಹಿಂದಿನ ಕಾಲದ ಜನ ಅಂದ್ಕೊಂಡಿದ್ರು. ಹಾಗಾಗಿ ಇದು ವರದ ದೇವಿ ವಿಗ್ರಹ ಅಂತೇಳಿ ಇತ್ತು. ಅದು ಪೂರ್ಣ ಮುಳುಗೋಗಿತ್ತು. ಇದು ಪೂರ್ಣ ನೆಲಸಮ ಆಗಿತ್ತು. ಅದನ್ನು ಮೇಲಕ್ಕೆತ್ತಿ ಸ್ವಲ್ಪ ಇದನ್ನೆಲ್ಲ ಹಾಕಿ ಮೇಲಕ್ಕೆತ್ತಿ ವ್ಯವಸ್ಥೆ ಮಾಡಿಸಿದ್ವಿ. ಇಲ್ಲಿ ಬುಡ್ಡೆಕಲ್ಲು ಅಂತ ಇದೆ. ಇದನ್ನು ಬುಡ್ಡೆಕಲ್ಲು ಅಂತ ಕರೀತಾರೆ. ಈ ಮಾರಿ ರೋಗ ಬರ್ತಾ ಇದ್ದು ಪ್ರಾಣಿಗಳಿಗೆ ಮಾರಿ ರೋಗ ಅಂತ ಹೇಳಿ ಬರ್ತಾ ಇದ್ವು. ಮಾರಿ ರೋಗದಲ್ಲಿ ಬಹಳಷ್ಟು ಪಶುಗಳು ಸಾಯ್ತಾ ಇದ್ವು. ಸಾಯುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಹಂದಿಯನ್ನು ಊಣಿ ದೇಹದ ಒಳಭಾಗ ಇಡೀ ದೇಹವನ್ನು ಒಳಗಡೆ ಊಣಿ ಕತ್ತನ್ನು ಮಾತ್ರ ಬಿಟ್ಟು ಈ ಓಣಿಯಲ್ಲಿ ಹಸುಗಳನ್ನು ಓಡಿಸ್ತಾ ಇದ್ವು. ಅದನ್ನು ತುಳ್ಕೊಂಡು ಓಡಾಡ್ತಾ ಇದ್ರೆ ರೋಗ ವಾಸಿ ಆಗುತ್ತೆ ಅನ್ನುವ ನಂಬಿಕೆ ಹಿಂದಿನ ಕಾಲದಲ್ಲಿ ಆಸ್ಪತ್ರೆಗಳಿರಲಿಲ್ಲ, ಗೊತ್ತಾ, ಔಷಧಿಗಳಿರಲಿಲ್ಲ. ಈ ದೇವರನ್ನ ನಂಬಿದ್ರು. ಆ ದೇವರನ್ನ ನಂಬಿ ಈ ತರ ಮಾಡ್ತಾ ಇದ್ರು. ಇದು ಬುಡ್ಡೆಗಲ್ಲು ಅಂತೇಳಿ. ಅದು ಮಾರಮ್ಮನ ಗದ್ದುಗೆ ಅಂತೇಳಿ. ಮಾರಮ್ಮನ ಗದ್ದುಗೆ ಬಹಳ ಹಾಳಾಗಿ ನಶಿಸಿ ಹೋಗಿತ್ತು. ಈಗ ನಮ್ಮ ಹುಡುಗರೆಲ್ಲ ಇವತ್ತು ಪೂಜೆ ಮಾಡ್ತಿದ್ದಾರೆ. ಈ ಲಕ್ಷ್ಮೀ ದೇವಸ್ಥಾನದ ಹಿಂಭಾಗದಲ್ಲಿ ಇದ್ದಂತ ಮಾರಮ್ಮನ ಗದ್ದುಗೆ ಸ್ಕೂಲ್ ಪಕ್ಕದಲ್ಲಿತ್ತು, ಹಾಳಾಗೋಗಿತ್ತು. ಚಿದಾನಂದ ಗೌಡ್ರು ಏಕಾಏಕಿ ಬಂದ್ರು ಒಂದ್ಸಲ. ಬಂದಂತ ಸಂದರ್ಭದಲ್ಲಿ ಇದೆಲ್ಲ ನೋಡಿದ್ರೆ ಇದಾಗುತ್ತೆ ಅಂತೇಳಿ ಇದನ್ನು ಒಂದು ಕೂಡ ಪುನರ್ ನಿರ್ಮಾಣವನ್ನು